ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತುತೆ. ಅರ್ವಿಷಣದೆ ಗುರುಗುಷಣದೆ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತಾನೆ. ಅಭಿಮಾನಿ ದೇವರಿಗೆ ಗೊತ್ತು. ಮೊದಲಿಗೆ 18ನೇ ತಾರೀಕು ಬಹಳ ವಿಶೇಷವಾದ ದಿನ ಆಗುತ್ತದೆ. ಇದು ದಯವಿಟ್ಟು ಬರೆದಿಟ್ಟು ಕೇಳಿ. 18ನೇ ತಾರೀಕು, 19ನೇ ತಾರೀಕು, 20ನೇ ತಾರೀಕು, 21ನೇ ತಾರೀಕುವರೆಗೆ ಪ್ರಪಂಚದಲ್ಲಿ ತುಂಬ ಕೆಟ್ಟ ಫಲಗಳನ್ನು ನೀವು ಅನುಭವಿಸ್ಬೇಕಾಗತ್ತೆ. ತುಂಬ ಜವಾಬ್ದಾರಿಯಾಗಿರಬೇಕಾಗತ್ತೆ. ತುಂಬ ಅತಿ ಹೆಚ್ಚು ನೀವು ತುಂಬ ಕ್ಲಿಯರಾಗಿರಿ. ಅದೇ ರೀತಿಯಲ್ಲಿ 21ನೇ ತಾರೀಕು ಶುಕ್ರ ಮಿಥುನದಿಂದ ಕಟಕ ರಾಶಿಗೆ ಬರ್ತಾ ಇದ್ದಾರೆ. ಕಟಕ ರಾಶಿಗೆ ಶುಕ್ರ ಗ್ರಹ ಬರ್ತಾ ಇದ್ದಾರೆ. ಶುಕ್ರ ಗ್ರಹ ಬರೋದ್ರಿಂದ ತುಂಬ ಲಾಭವನ್ನು ಕೊಡುತ್ತೆ. ಶುಕ್ರ ಗ್ರಹ ಹೆಚ್ಚು ಕಮ್ಮಿ ಶುಕ್ರ ಒಂದು ತಿಂಗಳಲ್ಲಿ ಸಿಂಹ ರಾಶಿ ಕೂಡ ಬಂದುಬಿಡ್ತಾನೆ. ಆದರೆ ನಾನಿವತ್ತು ಮಾತಾಡ್ತಿರೋಂಥ ಮಾತು 18ನೇ ತಾರೀಕಿಂದ 24ನೇ ತಾರೀಕುವರೆಗೂ ಮಾತಾಡ್ತಾ ಇದ್ದೀನಿ. ವಾರದ ಪರಿಹಾರವನ್ನು, ವಾರದ ಇದನ್ನು ಹೇಳ್ತಾ ಇದ್ದೀನಿ. 18, 19, 20, 21ನೇ ತಾರೀಕು ಪ್ರಪಂಚದಲ್ಲಿ ಏನು ಬೇಕಾದ್ರೂ ಕೆಟ್ಟದನ್ನು ನಡೀತಾ ಹೋಗುತ್ತೆ. ಅದರಿಂದ ಅತಿ ಹೆಚ್ಚು ಹುಷಾರಾಗಿರ್ಬೇಕಾಗುತ್ತೆ. ನನ್ನ ಅನಿಸಿಕೆ 18ನೇ ತಾರೀಕು ವೆರಿ ಡೇಂಜರು. 18ನೇ ತಾರೀಕಿನ ಟೋಟಲ್ ಮಾಡಿದ್ರೆ 8 ಬರುತ್ತೆ. ಅದರಿಂದ ಡೇಂಜರ್ ಆಗಿರಬೇಕಾಗತ್ತೆ. 19ನ ಟೋಟಲ್ ಮಾಡಿದಾಗ 27 ಬರುತ್ತೆ. ಡೇಟು, ತಿಂಗಳು, ಮಂತನ್ನು. ಅದು 9 ಬಂದಾಗ ಅವಾಗ ಕೆಟ್ಟದಾಗುತ್ತೆ. 20ನೇ ತಾರೀಕು ಈ ವರ್ಷದ ವೆರಿ ಡೇಂಜರ್ ನಂಬರೇ 20 ನನ್ನ ನಂಬರಲ್ಲೇ ಡೇಂಜರ್ ಇದೆ. 21/8/2025ನ ಟೋಟಲ್ ಮಾಡಿದ್ರೆ 20 ಬರುತ್ತೆ. ಅಲ್ಲಿ ಡೇಂಜರನ್ನು ಕಾದಿದೆ. ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ. ಈ ಡೇಟ್ ಬಗ್ಗೆ ಮಾಡೀನಿ. 18ನೇ ತಾರೀಕು ಅತಿ ಹೆಚ್ಚು ಪ್ರಪಂಚದಲ್ಲಿ ತುಂಬ ಸ್ಟ್ರಾಂಗೆಸ್ಟ್ ನಂಬರ್ಸ್ ಅಂತ ಹೇಳುತ್ತೆ. ಸ್ಟ್ರಾಂಗೆಸ್ಟ್ ನಂಬರ್ಸ್ ಇಸ್ ವೀಕೆಸ್ಟ್ ನಂಬರ್ ಆಗಿದೆ. ಅದರಿಂದ ತುಂಬ ಕೇರ್ಫುಲ್ ಆಗಿ 18ನೇ ತಾರೀಕು ಮೇಲೆ ಕೇಸು, ಕೋರ್ಟು ಇವೆಲ್ಲವೂ ಕೂಡ ಇವರ ಮನೆಯಲ್ಲಿ ಇರುತ್ತೆ. 18ನೇ ತಾರೀಕವರು ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಹಾಗಾಗಿ ಈ ಒಂದು ತಿಂಗಳಲ್ಲಿ ತುಂಬ ಕೇರ್ಫುಲ್ ಆಗಿರುವಂಥ ನಂಬರ್ಸ್ನ ಪ್ರೆಡಿಕ್ಷನ್ ಮಾಡಿದ್ದೀನಿ. ಮಕರ ರಾಶಿ ಬಗ್ಗೆ ಸಾಕಷ್ಟು ಮಾಹಿತಿನ ನೀಡ್ತಾ ಹೋಗ್ತೀನಿ. ಮಕರ ರಾಶಿಗೆ ಮಿಶ್ರ ಫಲವನ್ನು ಜಾಸ್ತಿ ಕಾಣ್ತಾ ಇದೆ. ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ. ನಾನು ಹಿಂಗೆ ಹೇಳ್ತಿದ್ದಂದ್ರೆ ಮಕರ ರಾಶಿಗೆ 18ನೇ ತಾರೀಕಿಂದ 24ನೇ ತಾರೀಕುವರೆಗೂ ಹೇಗಪ್ಪ ಇದೆ ಅಂದರೆ, 2ನೇ ಮನೆಯಲ್ಲಿ ಶನಿ ವಾಕಸ್ಥಾನದಲ್ಲಿ ಏನು ಮಾತಾಡಿದ್ರು ಕೆಟ್ಟದ್ದು, ಮಾತಾಡದಿದ್ರು ಕೆಟ್ಟದ್ದು, ಮಾತಾಡಿದ್ರು ಕೆಟ್ಟದ್ದು, ಮಾತಾಡದಿದ್ರು ಕೆಟ್ಟದ್ದು. ಭಾಳ ಮಿರಾಕಲ್. 2ನೇ ಮನೆಯಲ್ಲಿ ಮಾತಾಡಿದ್ರು ಕೆಟ್ಟದ್ದು, ಮಾತಾಡದಿದ್ರು ಕೆಟ್ಟದಾಗುತ್ತೆ. ಅದೇ ರೀತಿಯಲ್ಲಿ 3ನೇ ಮನೆಯಲ್ಲಿ ಶನಿ ರಾಶಿಯಾಧಿಪತಿ 3ನೇ ಮನೆಯಲ್ಲಿ ಹುಡುಕಿ ಒಂದು ನಿಮ್ಮ ಕೈಲಿ ಜಗಳ ಬರ್ತಾ ಇದೆ. ಹುಡುಕಿ ಒಂದು ಬೇಜಾರಾಗ್ತಿದೆ. ಇದು ಕರ್ಮ ಮಾಡಿದವ್ರಿಗೆ. ಪುಣ್ಯ ಮಾಡಿರಿ ಯೋಗನೂ ಬರುತ್ತೆ ರೀ. ನೀವು ಏನು ಪುಣ್ಯ ಮಾಡಿರ್ತೀರೋ ಅದ್ರ ಮೇಲೆ ನಿಮ್ಗೆ ಡಿಸೈಡ್ ಆಗುತ್ತೆ. ಕೆಟ್ಟದ್ದು ಬಂದರೂ ಕೂಡ ನಿಮಗೆ ಸರಿ ಹೋಗುತ್ತೆ. ಕೆಟ್ಟದ್ದು ಬಂದರೂ ಕೂಡ ಸರಿ ಹೋಗುತ್ತೆ. ಧನುಸು ರಾಶಿ ಮತ್ತು ಧನುಸು ರಾಶಿ ಅಧಿಪತಿ ಗುರು 6ನೇ ಮನೆಯಿದ್ದಾನೆ. ಅದು ತುಂಬ ವೆರಿ ಡೇಂಜರು. 12ನೇ 6ನೇ ಮನೆಗೆ ಹೋಗಬಾರ್ದು. 3ನೇ 6ನೇ ಮನೆಗೆ ಹೋಗಬಾರ್ದು. ಆದರೆ ಶುಕ್ರ ಮತ್ತು ಬುಧ 7ನೇ ಮನೆಯಿದ್ದಾರೆ. ಅದು ವಿಪರೀತ ರಾಜಯೋಗನ ಕೊಡುತ್ತೆ. ಈ ಒಂದು ಶುಕ್ರ ಮತ್ತು ಬುಧನೂ ಕೂಡ 7ನೇ ಮನೆದು ವಿಪರೀತ ರಾಜಯೋಗ. ಅದು ಈ ತಿಂಗಳಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ. 100% ಸ್ವಲ್ಪ ಚೇಂಜಸ್ಸನ್ನು ನೀವು ನೋಡೋದ್ರಿಂದ ಸಾಕಷ್ಟು ಬದಲಾವಣೆಯನ್ನು ನೀವು ಕಾಣ್ತೀರಾ. 100% ಸಾಕಷ್ಟು ಬದಲಾವಣೆಯನ್ನು ನೀವು ಕಾಣೋದ್ರಿಂದ ನಿಮ್ಮ ಲೈಫಲ್ಲಿ ತುಂಬ ಬದಲಾವಣೆಯನ್ನು ಕೊಡ್ತಾ ಹೋಗ್ತಾನೆ. ಇಲ್ಲೇನಾಗುತ್ತೆ, ಸೂರ್ಯ 8ನೇ ಮನೆಯಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದಾನೆ. ಕಾನೂನು ರೀತಿಯಲ್ಲಿ ಏನಾದ್ರು ಮಕರ ರಾಶಿಯವರು ಸಿಗಾಕಿರ್ತಾರೆ. ಕಾನೂನು ರೀತಿಯಲ್ಲಿ ತೊಂದರೆ ಕೊಡ್ತಾನೆ. 8ನೇ ಮನೇಲಿ ಸೂರ್ಯ ಇದ್ದು ಕೇತು ಗ್ರಹ ಜೊತೆಲಿದ್ದಾಗ ಸಾಕಷ್ಟು ಪ್ರಾಬ್ಲಮನ್ನು ನೀವು ಅನುಭವಿಸ್ಬೇಕಾಗುತ್ತೆ. ಸಾಕಷ್ಟು ಪ್ರಾಬ್ಲಮನ್ನು ನೀವು ಅನುಭವಿಸ್ಬೇಕಾದ್ರಿಂದ ನೀವು ಕೇತುನ, ಸೂರ್ಯಗ್ರಹನ ನೀವು ನವಗ್ರಹದಲ್ಲಿ ಆರಾಧನೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಹುಳ್ಳಿಕಾಳನ್ನ ಅತಿ ಹೆಚ್ಚು ನೀವು ಯಾರಿಗಾರು ದಾನವನ್ನು ಮಾಡಿ. ಮಕರ ರಾಶಿಯವರು ದಯವಿಟ್ಟು ಹುಳ್ಳಿಕಾಳನ್ನ ಈ ವಾರ ಬಳಸಬೇಡಿ. ಮಕರ ರಾಶಿಯವರು ಹುಳ್ಳಿಕಾಳು ಬಳಸಬೇಡಿ. ಮತ್ತು ಗೋಧಿನ ಕಮ್ಮಿ ಊಟವನ್ನು ಮಾಡಿ. ಗೋಧಿ ಗ್ರಹನೂ ಕೂಡ ಸಾಕಷ್ಟು ಕಮ್ಮಿನ ಯೂಸ್ ಮಾಡಿ. ಗೋಧಿ ಬಣ್ಣವನ್ನು ಯೂಸ್ ಮಾಡಿ. ಆಮೇಲೆ ಭಾಳ ಮಿರಾಕಲ್ ಏನಪ್ಪ ಅಂದರೆ, ಕುಜ ನಿಮಗೆ ಲಾಭದಲ್ಲಿದ್ದಾನೆ. ಕುಜ ಲಾಭದಲ್ಲಿದ್ದು ಬುಧ ನಿಮ್ಮ ರಾಶಿ ನೋಡೋದ್ರಿಂದ, ಶುಕ್ರ ಗ್ರಹ ನೋಡೋದ್ರಿಂದ 21ನೇ ತಾರೀಕಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. 21ನೇ ತಾರೀಕುವರೆಗೆ ಹುಷಾರಾಗಿರಿ. ಇನ್ನು 2 ದಿವಸ ನಿಮ್ಗೆ ತುಂಬ ಚೆನ್ನಾಗಿದೆ. 2 ದಿವಸ ಏನಪ್ಪ, 18ನೇ ತಾರೀಕಿಂದ 18ನೇ ತಾರೀಕು ಆಗಿರ್ಬೋದು, 19 ಆಗಿರ್ಬೋದು, 20 ಆಗ್ಬೋದು. 3 ದಿವಸ ಕಷ್ಟ ಈ ವರ್ಷದಲ್ಲಿ. ಈ ತಿಂಗಳಲ್ಲಿ 18, 19, 20, 21ನೇ ತಾರೀಕುವರೆಗೂ ಹುಷಾರಾಗಿರಿ. ಅದಾದಮೇಲೆ ಪ್ರಪಂಚದಲ್ಲಿ ಏನಾರು ಒಂದು ಆ ಟೈಮಲ್ಲಿ ಕೆಟ್ಟದಾಗುತ್ತೆ. ಆಗದಲ್ಲಿದ್ದರೆ ಒಳ್ಳೆಯದು. ನಿಮ್ಮ ಲೈಫಲ್ಲಿ ಕುಜ ಮತ್ತು ಭಾಳ ಲಾಭದಲ್ಲಿರೋದ್ರಿಂದ ತುಂಬ ಐಶ್ವರ್ಯವನ್ನು ಕೊಡ್ತಾನೆ. ಅದೇ ರೀತಿಯಲ್ಲಿ ಬುಧನೂ ಕೂಡ ನಿಮಗೆ, ಶುಕ್ರನೂ ಕೂಡ 7ನೇ ಮನೆಯಲ್ಲಿ ರಾಜಯೋಗವನ್ನು ಕೊಡ್ತಾನೆ. ನೀವು ಮಾಡಬೇಕಾದ್ರದ್ದು ಒಂದೇ ಒಂದು, ಭಾಳ ಲಕ್ಕನ್ನು ಬರಬೇಕಂದ್ರೆ ಮಕರ ರಾಶಿಯವರು ಭಾಳ ವಿಶೇಷವಾಗಿ ಯಾವುದಾದ್ರು ಮಸ್ಲೆಯನ್ನು ನೀವು ದತ್ತು ತಗೊಂಡು ಮಸ್ಲೆಗೆ ಊಟ ಹಾಕಿ ನಿಮ್ಮ ಜೀವನ ಪಾವನ ಆಗುತ್ತೆ. ಮಸ್ಲೆನ ತೆಗೆದು ನೀವು ದಯವಿಟ್ಟು
ನಮಸ್ಕಾರ ಮಾಡಿ. ಮತ್ತು ಮಕರ ರಾಶಿಯವರು ಅತಿ ಹೆಚ್ಚು ನೀರಿಗೆ ನಮಸ್ಕಾರ ಮಾಡಿ, ಅಂದರೆ ಗಂಗೆಗೆ ನಮಸ್ಕಾರ, ಸ್ನಾನ ಮಾಡೋಕ್ಕಿಂತ ಮುಂಚೆ ನೀವು ನಮಸ್ಕಾರ ಮಾಡಿ, ನಿಮಗೆ ದೋಷಗಳು ನಿವೃತ್ತಿ ಆಗುತ್ತೆ. ಮಕರ ರಾಶಿಗೆ ಸಾಕಷ್ಟು ಪ್ರಾಬ್ಲಮ್ ಏನಿದೆ ಅಂತ ಎಲ್ಲವನ್ನೂ ಕೂಡ ಹೇಳ್ತಾ ಇದ್ದೀನಿ. ಮಕರ ರಾಶಿಯವರಿಗೆ ಈ ವಾರ ಮಿಶ್ರ ಫಲ ಇದೆ. ದಯವಿಟ್ಟು ಮಾತಿನಲ್ಲಿ ಗಮನ ಇರಲಿ, ವ್ಯವಹಾರದ ಮೇಲೆ ಗಮನ ಇರಲಿ. ಎಷ್ಟು ನೀವು ನಿಮ್ಮನ್ನು ನೀವು ನಂಬಲ್ವೋ ನಿಮ್ಮನ್ನು ನೀವು ಹಾಳು ಮಾಡ್ಕೊತೀರ. ಮಂಡ ಧೈರ್ಯದಿಂದ ನೀವು ತಲೆ ಹೊಡ್ಕೋಬೇಡಿ. ತೆಂಗಿನಕಾಯಿ ಓಡೋದು ನೋಡಿ, ತೆಂಗಿನಕಾಯಿ ಒಡೆದು ಪೂಜೆ ಮಾಡಿರೋ ದೇವ್ರಿಗೆ ಹೋಗುತ್ತೆ, ದಿಷ್ಟಿ ತೆಗೆದ್ರೆ ರೋಡಲ್ಲಿ ಬೀಳುತ್ತೆ. ಅದೇ ತೆಂಗಿನಕಾಯಿನ ದಿಷ್ಟಿ ತಕ್ಕತ್ರ ಹೊಡೆದ್ಬಿಟ್ಟು ದೇವ್ರ ಮುಂದೆ ಇಡ್ತೀರ, ಅದು ನಿಮಗೆ ಸೇರಿದ್ದು. ದೇವ್ರ ಮುಂದೆ ಇಡಬೇಕು ಅಂದರೆ ನಿಮಗೆ ತಾಳ್ಮೆ ಕಲ್ತ್ಕೊಳ್ಳಿ. ದಿಷ್ಟಿ ತೆಗಿಯಕ್ಕೆ ತಾಳ್ಮೆ ಬೇಕಾಗಿಲ್ಲ. ತಾಳ್ಮೆ ನಿಮ್ಗೆ ಎಷ್ಟು ಅಟ್ಯಾಕ್ ಮಾಡುತ್ತೋ ಅಷ್ಟು ನಿಮಗೆ ಕೆಟ್ಟದನ್ನು ಮಾಡುತ್ತೆ. ಮಕರ ರಾಶಿಗೆ ಏನು ಹೇಳಿಕೆನ ಥರ ಏನಿಲ್ಲ. ನನ್ನ ಒಂದು ಪ್ರಕಾರ ತುಂಬ ನೋವು ಅನುಭವಿಸ್ತಾರೆ ಈ ಸರಿ. ಯಾಕೋ ಮಕರ ರಾಶಿಯವರಿಗೆ ಲೈಫಲ್ಲಿ ಮಕ್ಕಡೆ ಮಲಗಿಬಿಟ್ಟವ್ರೆ. ತುಂಬ ಜನ ಮನಸ್ಥಿತಿಗಳು ಸರಿ ಇಲ್ಲ. ಮನಸ್ಥಿತಿನ ಸರಿ ಮಾಡ್ಕೊಳ್ಳಿ, ನಿಮ್ಮ ಲೈಫಲ್ಲಿ ತುಂಬ ಬೆಟ್ರ್ ಆಗುತ್ತೆ. ಮಕರ ರಾಶಿಯವರಿಗೆ ಈ ಕಷ್ಟದಿಂದ ನೀವು ಆಚೆ ಬರಬೇಕಂದ್ರೆ ಮಕರ ರಾಶಿ ಗ್ರಹನ ನೀವು ಆರಾಧನೆ ಮಾಡಿ. ನಿಮ್ಮ ಲೈಫಲ್ಲಿ ಅತಿ ಹೆಚ್ಚು ನಿಮ್ಮ ಮನೆಯಲ್ಲಿ ಜಗಳ ಮಾಡಬೇಡಿ. ತುಂಬ ಕೆಟ್ಟ ಫ್ರೆಂಡ್ಸ್ಗಳ ಜೊತೆ ತಿರ್ಗಾಕೋಬೇಡಿ. ಒಳ್ಳೆ ಫ್ರೆಂಡ್ ಜೊತೆ ಹೋಗಿ ಚರ್ಚೆ ಮಾಡಬೇಡಿ. ಸೈಲೆಂಟಾಗಿದ್ಬಿಡಿ. ಒಳ್ಳೆ ಫ್ರೆಂಡ್ ಆಗಲಿ ಕೆಟ್ಟ ಫ್ರೆಂಡ್ ಆಗಲಿ, ನೀವು ಎಷ್ಟು ಸೈಲೆಂಟಾಗಿರ್ತೀರೋ ಈ ವಾರ ಅಷ್ಟು ಒಳ್ಳೆಯದು. ಮಕರ ರಾಶಿ ಬಗ್ಗೆ ಸಾಕಷ್ಟು ಮಾಹಿತಿನ ನೀಡಿದ್ದೀನಿ. ಇಷ್ಟ ತನಕ ನೋಡಿದ್ರು ನನ್ನ ಬ್ರಹ್ಮ ನನ್ನ ಭದ್ರ ಕಾಳಿ 9 ನವರನ್ನು ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಲಿ ಅಂದರೆ ಕೈ ಮುಗ್ತೀನಿ. ನಮಸ್ಕಾರ.